ಹಲೋ ನನ್ನ ಆತ್ಮೀಯ ಸ್ನೇಹಿತರೆ. ಬೆಚ್ಚಕಿನ ಮನೆ ವೆಚ್ಚಕ್ಕೆ ಹೊನ್ನು, ಇಚ್ಛೆಯ ನರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅನ್ನೋ ಸರ್ವಜ್ಞನ ಮಾತನ್ನ ಇವತ್ತು ನೆನೆಸ್ತಾ ಈ ಸಂಗತಿಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಯಾಕೆ ಮಾತು ಹೇಳ್ದೆ ಗೊತ್ತಾ? ನನ್ನ ತಂದೆನೂ ಇದಕ್ಕೇನು ಹೊರತಾಗಿರ್ಲಿಲ್ಲ. ಯಾಕಂದ್ರೆ ಅವರು ಯಾವಾಗ್ಲೂ ಹಣಕ್ಕೆ ಕೊಡ್ತಾ ಇದ್ದಿದ್ದ ಬೆಲೆ ಹಾಗಿತ್ತು. ಅವರ ಹಣದ ವ್ಯವಹಾರದ ಜ್ಞಾನದ ಬಗ್ಗೆ ನನಗೆ ಬಹಳಷ್ಟು ಬಾರಿ ಅಚ್ಚರಿಯಾದದ್ದುಂಟು. ಯಾಕೆ ಗೊತ್ತಾ? ಇವತ್ತಿಗೂ ಕೆಲವೊಂದ್ಸಲ ನನಗೆ ಎಷ್ಟೊಂದು ವಿಷಯಗಳಿಗೆ ಹೇಗಪ್ಪ ಮೇಂಟೈನ್ ಮಾಡ್ತಾ ಇದ್ರು ಅಂತ ಅನ್ಸಿದ್ದುಂಟು. ಅದಷ್ಟು ಅಚ್ಚುಕಟ್ಟಾಗಿ ಸಂಸಾರವನ್ನ ನಿಭಾಯಿಸ್ತಾ ಇದ್ರು. ಹಾಗಂದ ಮಾತ್ರಕ್ಕೆ ನಾವೆಲ್ಲ ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇದ್ರು ಅಂತ ಅಲ್ಲ ಅನ್ಕೋಬಿಡಿ. ಅನ್ಕೊಳೋದಕ್ಕಿಂತ ನಮ್ಗೆ ಅವಶ್ಯಕ ಇರೋದನ್ನ ಕೊಡಿಸ್ತಾ ಇದ್ರು. ಅಂದ್ರೆ ಇಲ್ಲಿ ಅರ್ಥ ಏನಂದ್ರೆ ನಾವು ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ರು ಅಂತ ಅರ್ಥ ಅಲ್ಲ. ನಮ್ಗೆ ಏನ್ ಬೇಕಿತ್ತು ಅದನ್ನ ಮಾತ್ರ ಕೊಡಿಸ್ತಾ ಇದ್ರು ಅನ್ನೋದು ಈ ನನ್ನ ಸಾಲಿನ ಅರ್ಥ. ಹಣಕ್ಕೆ ಕೊಡಬೇಕಾದ ಮೌಲ್ಯ ಅವರಿಂದ ತಿಳಿಯಬೇಕಾದ್ದು ಸಾಕಷ್ಟಿತ್ತು ರೀ. ನಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದಷ್ಟು ಹಣನ ಅವರು ಮೊದಲೇ ಜೋಡಿಸಿಡ್ತಾ ಇದ್ರು. ಹಾಗಾಗಿ ಇದಕ್ಕೆ ಮತ್ತೆ ಮನೆಯಲ್ಲಿ ಅವರ ರೇಷನ್ ಏನಾದ್ರು ತಗೋಬೇಕು ಅಥವಾ ಬೇರೆ ಏನಾದ್ರು ಖರ್ಚಿತ್ತು ಅಂದ್ರೆ ಆ ಎರಡನ್ನು ಅವರು ಶಫಲ್ ಮಾಡ್ತಿರ್ಲಿಲ್ಲ, ಅಂದ್ರೆ ಸೇರಿಸ್ತಾ ಇರ್ಲಿಲ್ಲ. ಅದಕ್ಕೆಂತ ಸಪ್ರೇಟ್ ಇದ್ದಿದ್ರಿಂದಾಗಿ ಅವರು ಈ ಎರಡರಲ್ಲೂ ಯಾವುದೇ ರೀತಿ ಗೊಂದಲ ಇರ್ತಿರ್ಲಿಲ್ಲ. ಅಣ್ಣನ ಮತ್ತೊಂದು ಅಭ್ಯಾಸ ಏನಂದ್ರೆ, ಮಂಗಳವಾರ ಮತ್ತೆ ಶುಕ್ರವಾರ ಅವರಿಂದ ಜಪ್ಪಾಯಿ ಅಂದ್ರೂ ₹1 ಸಿಗ್ತಾ ಇರ್ಲಿಲ್ಲ. ಅಮ್ಮ ಎಷ್ಟೇ ಕೇಳಿದ್ರು ಅವತ್ತು ಮಾತ್ರ ಅಮ್ಮನಿಗೂ ಸಿಗ್ತಾ ಇರ್ಲಿಲ್ಲ. ಏನಾದ್ರೂ ಖರ್ಚಿಗೆ ಬೇಕು ಕೊಡ್ರಿ, ಇವತ್ತು ಸಂತೆಗೆ ಹೋಗ್ಬೇಕು ಅಥವಾ ಏನೋ ಒಂದು ತರಬೇಕು ಅಂತಂದ್ರೆ ಜಪ್ಪಾಯ ಅಂತ ಅಂದ್ರೂ ₹1 ಅವತ್ತು ಕೊಡ್ತಿರ್ಲಿಲ್ಲ. ನಮ್ಗಳಿಗೂ ಅಷ್ಟೇ ಚಿಕ್ಕಂದಿನಿಂದ ಉಳಿತಾಯ ಮಾಡೋದನ್ನ ಅದು ಹೇಗೆ ಅಂತ ಅದರ ಅರಿವು ಮೂಡಿಸಿದ್ರು. ನನಗೆ ನನ್ನ ತಮ್ಮನಿಗೆ ಪ್ರತಿ ವರ್ಷ ಯುಗಾದಿ ಅಂದು ಸ್ವಲ್ಪ ಹಣ ನೀಡ್ತಾ ಇದ್ರು. ಹೀಗೆ ಸ್ವಲ್ಪ ಅವಾಗವಾಗ ಸ್ವಲ್ಪ ಹಣ ಕೊಟ್ಬಿಟ್ಟು ಇದನ್ನ ಶೇಖರಿಸಿಟ್ಕೊಳ್ಳಿ, ಉಳಿತಾಯ ಕಲ್ತ್ಕೊಳ್ಳಿ ಅಂತ ಅದೊಂದು ಅಭ್ಯಾಸನ ನಮಗೆ ಬೆಳೆಸಿದ್ರು. ಹಾಗೆ ಅವರ ಎಷ್ಟೋ ಸಹೋದ್ಯೋಗಿಗಳಿಗೂ ಕೂಡ ಕೆಲವೊಂದು ಕಷ್ಟದ ಸಮಯದಲ್ಲಿ ಕೂಡ ಸಹಾಯ ಮಾಡಿದ್ದುಂಟು. ಅದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಯಾಕಂದ್ರೆ ಮನುಷ್ಯನಿಗಾಗಬೇಕು ಅನ್ನೋದು ಅವರ ನಿಲುವು. ದುಂದು ವೆಚ್ಚ ಮಾಡೋದು ಅವ್ರಿಗೆ ಅಷ್ಟೇನು ಇಷ್ಟ ಆಗ್ತಿರ್ಲಿಲ್ಲ. ಬಹುಶಃ ಯಾರಿಗೂ ಇಷ್ಟ ಆಗಲ್ಲ, ಆದ್ರೆ ನನ್ನ ತಂದೆ ವಿಷಯಕ್ಕೆ ಬಂದಾಗ ಅವ್ರಿಗೆ ಇಷ್ಟ ಇರ್ತಿರ್ಲಿಲ್ಲ ಅನ್ನೋದು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೆ. ಹಾಗೆ ಇಷ್ಟೆಲ್ಲ ಆದ್ರೂ ಓದೋದು ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಅವ್ರಿಗೆ ವಿದ್ಯೆಗೆ ಏನಕ್ಕಾದ್ರೂ ಬೇಕು ಅಂದಾಗ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲ ಅಂತಿರ್ಲಿಲ್ಲ ರೀ. ನಾವು ಕೂಡ ಯಾವುದಾದ್ರೂ ಬುಕ್ ತಗೋಬೇಕು ಅಥವಾ ಏನಾದರೂ ಒಂದು ಕೋರ್ಸ್ ಮಾಡಬೇಕು ಅಂದಾಗ ಅವ್ರಿಗೆ ಕೈ ಎಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರು ಕೊಟ್ಟಿದ್ದುಂಟು. ಅದಕ್ಕೆ ಯೋಚನೆ ಮಾಡ್ತಿರ್ಲಿಲ್ಲ. ಅವ್ರದ್ದೊಂದು ವಿಶಿಷ್ಟವಾದ ಗುಣ. ಅವರು ಆ ವಿಶಿಷ್ಟ ಗುಣನ ನಮ್ಮ ಮನೆಯಲ್ಲಿ ಎಲ್ಲರೂ ಶ್ಲಾಘಿಸ್ತಾರೆ. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಓದೋ ಮಕ್ಕಳಿಗೆ ತುಂಬಾ ಸಹಾಯ ಮಾಡಬೇಕು ಅನ್ನೋದು ಅವರ ಒಂದು ನಿಲುವು. ಹಾಗೆ ನಮ್ಮಣ್ಣ ಒಂದು ತಮಾಷೆ ವಿಷಯನೋ ಅಥವಾ ಅದು ಸೀರಿಯಸ್ ಆಗೂ ಇರ್ಬೋದು, ಗೊತ್ತಿಲ್ಲ ನನಗೆ. ನಮ್ಮ ಮನೆಯಲ್ಲಿ ನಾವು ಬಾಳೆಹಣ್ಣು ಏನು ತಿನ್ನಿಸ್ತಿದ್ರಲ್ಲ ನಮ್ಮಣ್ಣ, ಹಣ್ಣುಗಳನ್ನ ಪ್ರತಿದಿನ ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಇರ್ತಿತ್ತು. ಯಾವ ಹಣ್ಣು ಇರ್ತಿತ್ತೋ ಇಲ್ವೋ, ಮನೆಯಲ್ಲಿ ಒಂದು ಸಾಮಾನು ಯಾವುದಾದ್ರೂ ಒಂದು ಮನೆಯ ಸಾಮಾನು ಅಡುಗೆ ಸಾಮಾನುಗಳು ಇಲ್ಲ ಅಂದ್ರೂ ಪರವಾಗಿರ್ಲಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಇಲ್ದಲೇ ಇರೋ ದಿನಾನೇ ಇರ್ತಿರ್ಲಿಲ್ಲ. ಹಾಗೆ ಪ್ರತಿದಿನ ಬಾಳೆಹಣ್ಣು ತಿನ್ನಲೇಬೇಕಿತ್ತು ಊಟದ ಜೊತೆಗೆ. ಅವರು ಊಟ ಆದ್ಮೇಲೆ ಸಪೋಸ್ ಆ ಬಾಳೆಹಣ್ಣು ಏನಾದರೂ ಎಲ್ಲ ಬಾಳೆಹಣ್ಣಿಗೆ ಖರ್ಚು ಮಾಡಿರೋ ವ್ಯವಹಾರದ ಏನಾದರೂ ಹಣ ಏನಾದರೂ ಉಳಿಸಿದ್ರೆ ಆ ಹಣದಿಂದ ಅಂಗಡಿನೇ ಕೊಂಡ್ಕೋಬೋದಿತ್ತೇನೋ, ಅಷ್ಟು ಆ ಬಾಳೆಹಣ್ಣಿಗೆ ಅವರು ಹಣನ ಸುರಿದಿದ್ರು. ಅದರಿಂದ ಆರೋಗ್ಯವೂ ಚೆನ್ನಾಗಿರ್ತಿತ್ತು ಬಿಡಿ, ಅದು ಬೇರೆ ಮಾತು. ಬಟ್ ಅವರು ಯಾವ ರೀತಿ ಹಣನ ಮತ್ತೆ ಆರೋಗ್ಯನ ಮತ್ತೆ ಸಂಸಾರನ ಹೇಗೆ ನಿಭಾಯಿಸ್ತಾ ಇದ್ರು ಅನ್ನೋದನ್ನ ಹೇಳಕ್ ಹೊರಟೆ ಅಷ್ಟೆ. ಇವತ್ತಿನ ಈ ಸಂಗತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.